ಮತ್ತೊಂದು ಕಡೆ ಇವತ್ತು ಪಿಯು ವಿಜ್ಞಾನ ವಿಭಾಗದಲ್ಲಿ ಹಾವೇರಿ ವಿದ್ಯಾರ್ಥಿನಿಯೊಬ್ಬಳು ಸಾಧನೆಯನ್ನ ಮಾಡಿದ್ದಾಳೆ. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂತಹ ಕ್ಷಮಾ ಚಂದ್ರಪ್ಪ ಪೂಜಾರ್, ಕನ್ನೂರು ಪಿಯುಸಿ ಕಾಲೇಜು ವಿದ್ಯಾರ್ಥಿನಿ ಕ್ಷಮಾ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಹಾವೇರಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿನಿ, ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಅಂಬೇಡ್ಕರ್ ನಗರದ ವಿದ್ಯಾರ್ಥಿನಿ ಕ್ಷಮಾ ಚಂದ್ರಪ್ಪ ಪೂಜಾರ್, ಕನ್ನೂರು ಪಿಯುಸಿ ಕಾಲೇಜು ವಿದ್ಯಾರ್ಥಿನಿ ಆಗಿರುವಂತಹ ಕ್ಷಮಾ ಹಾವೇರಿ ಜಿಲ್ಲೆಗೆ ಟಾಪರ್. ರಿಪಬ್ಲಿಕ್ ಕನ್ನಡದ ಜೊತೆಲಿ ಆ ವಿದ್ಯಾರ್ಥಿನಿ ಕ್ಷಮಾ ಮಾತಾಡಿದ್ದಾರೆ, ಕೇಳ್ಕೊಂಬ. ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟ ಆಗಿದ್ದು ಹಾವೇರಿ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿನಿಗಳು ಹೆಸರನ್ನ ಮಾಡಿರುವಂತದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 597 ಮಾರ್ಕ್ಸ್ ಅನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದಿರುವಂತದ್ದು. ಸದ್ಯ ನಾನು ಕ್ಷಮಾ ಅನ್ನುವ ವಿದ್ಯಾರ್ಥಿ ಮನೆಯಲ್ಲಿದ್ದೇನೆ. ಇದು ರಾಣಿಬೆನ್ನೂರಿನ ಅಂಬೇಡ್ಕರ್ ನಗರ ಅವರ ಮನೆಯಲ್ಲಿದ್ದೇನೆ. ತಂದೆ ಪ್ರಿನ್ಸಿಪಲ್ ಆಗಿದ್ರು, ಮಗಳು ಕೂಡ ಮತ್ತೆ ಅಕ್ಕ ಕೂಡ ಇಬ್ಬರು ಕೂಡ ಒಂದೇ ರೀತಿಯಲ್ಲಿ ಫಲಿತಾಂಶ ತಂದಿರುವಂತದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ ಈ ವಿದ್ಯಾರ್ಥಿನಿ ಕ್ಷಮಾ ಇದೀಗ 600ಕ್ಕೆ 597 ಮಾರ್ಕ್ ನ ಪಡೆದಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಕ್ಷಮಾ ಇದ್ದಾರೆ, ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಕ್ಷಮಾ, ಮೊದಲನೇದಾಗಿ ತಮಗೆ ರಿಪಬ್ಲಿಕ್ ಕಡೆಯಿಂದ ಕಾಂಗ್ರೆಸ್ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ಈ ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ರೆ ಹೇಗೆ ಅಂತ? ಗೊತ್ತಿತ್ತು, ಬಟ್ ಇಷ್ಟು ಸ್ಟೇಟ್ ಟಾಪರ್ ಆಗಿ ಬರ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಬಟ್ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ, ಚೆನ್ನಾಗಿ. ಎಷ್ಟು ಗಂಟೆ ಓದ್ತಾ ಇರುತ್ತೆ ಮನೇಲಿ ಅಂತ? 10 to 12 hours. ಎಕ್ಸಾಮ್ ಇದ್ದಾಗ ಸ್ವಲ್ಪ ಬಹಳ ಆಗುತ್ತೆ, ಬಟ್ 10 to 12 hours ಮಿನಿಮಮ್ ಮೇಂಟೈನ್ ಮಾಡ್ತಿದ್ವಿ. 600ಕ್ಕೆ 597 ಮಾರ್ಕ್ಸ್ ಅನ್ನು ಪಡೆದಿದ್ರಿ. ಈಗ ಇನ್ನು 3 ಮಾರ್ಕ್ಸ್ ಮಿಸ್ ಆಗಿದೆ, ಎಲ್ಲಿ ಹೋಯ್ತು ಅಂತ? ಇಂಗ್ಲಿಷ್ ಅಲ್ಲಿ 3 ಮಾರ್ಕ್ಸ್ ಹೋಗಿದೆ. ಯಾವ ಕಾರಣಕ್ಕಾಯ್ತು ಅಂತ ಅದಿಷ್ಟು ಗೊತ್ತಿಲ್ಲ, ಬಟ್ ಐ ಥಿಂಕ್ MCQ ಗ್ರಾಮರ್ ಎಲ್ಲ ಕರೆಕ್ಟ್ ಆಗಿತ್ತು. ಮೇ ಬಿ ಕ್ವೆಶನ್ ಆನ್ಸರ್ಸ್ ಅಲ್ಲಿ ಕಳೆದಿರಬಹುದು ಅಂತ. ಜೊತೆಗೆ ಕಾಲೇಜಲ್ಲಿ ಕಂಪ್ಯೂಟರ್ ಇದ್ದ ಇರ್ತಾರೆ ಕಾಮನ್ ಓದೋ ವಿಷಯದಲ್ಲಿ. ಈಗ ಅನ್ಕೊಂಡಿದ್ರೆ ನಾನು ಟಾಪಲ್ಲಿ ಬರ್ತೀನಿ ಅಂತ? ಒಂದು ನಂಬಿಕೆ ಅಂತೂ ಇತ್ತು ಬರ್ತೀನಿ ಅಂತ. ಎಲ್ಲ ನಮ್ಮ ಕಾಲೇಜವರೆಲ್ಲ ಸಪೋರ್ಟಿವ್ ಟೀಚರ್ಸ್ ಇದ್ರು, ಅವ್ರ ಹೆಲ್ಪ್ ಇಂದ ಇಲ್ಲಿವರೆಗೂ ಬಂದಿದ್ದೀನಿ. ಒಟ್ಟು ಪೇರೆಂಟ್ಸ್ ಮತ್ತೆ ಅಜ್ಜ ಅಜ್ಜಿ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಅದು ಸಾಕು ನಂಗೆ. ತಂದೆ ಕೂಡ ಪ್ರಿನ್ಸಿಪಲ್, ಅವ್ರ ಸಬ್ಜೆಕ್ಟ್ ಯಾವುದು? ನಿಮ್ಗೆ ಯಾವ ರೀತಿ ಅವ್ರು ಟೀಚ್ ಮಾಡ್ತಾ ಇದ್ರು ಅಂತ? ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್, ಈಗ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಮೇದೂರಲ್ಲಿ. ಈಸ್ ಆಲ್ಸೋ ವೆರಿ ಗುಡ್ ಟೀಚರ್. ಸದ್ಯ ಮುಂದಿನ ಜೀವನ ಏನಂದ್ರೆ ಏನೇನಿದೆ ಅಂತ ಸದ್ಯಕ್ಕೆ ಮುಂದೆ? ಈಗ ಸದ್ಯಕ್ಕೆ ಕೆಸೆಟ್ ನೀಟ್ ಎಕ್ಸಾಮ್ಸ್ ಇದೆಯಲ್ಲ, ಐ ಹ್ಯಾವ್ ಟು ಕ್ರ್ಯಾಕ್ ಅಂತ ಅನ್ಕೊಂಡಿದ್ದೀನಿ. ವಿಲ್ ಸಿ ಅಬೌಟ್ ಇಟ್. ಇದು ವಿದ್ಯಾರ್ಥಿನಿ ಕ್ಷಮಾ ಅವರ ಮಾತು ಅಂತ ಹೇಳ್ಬೋದು. ಅಂದ್ರೆ ಓದ್ನಲ್ಲಿ ಮೊದಲಿಂದನೂ ಆಸಕ್ತಿ ಇತ್ತು, ತಂದೆ ಕೂಡ ಸಾಥ್ ಕೊಟ್ಟರು. ಮನೆಯಲ್ಲಿ ಅಮ್ಮ ಯಾವುದೇ ಕೆಲಸ ಹೇಳ್ಕೊಡ್ಲಿಲ್ಲ ನನಗೆ, ಬರೀ ಓದ್ಲಿಕ್ಕೆ ಮಾತ್ರ ಮುಂದಕ್ಕೆ ಬಿಟ್ರು ಅಂತ ಹೇಳಿದ್ರು. ಹೀಗಾಗಿ ನನಗೆ 600ಕ್ಕೆ 597 ಮಾರ್ಕ್ಸ್ ಅನ್ನ ಸಿಕ್ಕಿರುವಂತದ್ದು. ಇಂಗ್ಲಿಷ್ ಅಲ್ಲಿ 3 ಮಾರ್ಕ್ಸ್ ಹೋಗಿದೆ, ಬೆಟರ್ ದಟ್ ನೆಕ್ಸ್ಟ್ ಟೈಮ್ ಅಂತ ಮಾತಂದ್ರ ಈ ಸದ್ಯಕ್ಕೆ ವಿದ್ಯಾರ್ಥಿನಿ ಕ್ಷಮಾ ಹೇಳುವಂತ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮತ್ತೊಂದು ಕಡೆ ಇವತ್ತು ಪಿಯು ವಿಜ್ಞಾನ ವಿಭಾಗದಲ್ಲಿ ಹಾವೇರಿ ವಿದ್ಯಾರ್ಥಿನಿಯೊಬ್ಬಳು ಸಾಧನೆಯನ್ನ ಮಾಡಿದ್ದಾಳೆ. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂತಹ ಕ್ಷಮಾ ಚಂದ್ರಪ್ಪ ಪೂಜಾರ್, ಕನ್ನೂರು ಪಿಯುಸಿ ಕಾಲೇಜು ವಿದ್ಯಾರ್ಥಿನಿ ಕ್ಷಮಾ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಹಾವೇರಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿನಿ, ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಅಂಬೇಡ್ಕರ್ ನಗರದ ವಿದ್ಯಾರ್ಥಿನಿ ಕ್ಷಮಾ ಚಂದ್ರಪ್ಪ ಪೂಜಾರ್, ಕನ್ನೂರು ಪಿಯುಸಿ ಕಾಲೇಜು ವಿದ್ಯಾರ್ಥಿನಿ ಆಗಿರುವಂತಹ ಕ್ಷಮಾ ಹಾವೇರಿ ಜಿಲ್ಲೆಗೆ ಟಾಪರ್. ರಿಪಬ್ಲಿಕ್ ಕನ್ನಡದ ಜೊತೆಲಿ ಆ ವಿದ್ಯಾರ್ಥಿನಿ ಕ್ಷಮಾ ಮಾತಾಡಿದ್ದಾರೆ, ಕೇಳ್ಕೊಂಬ. ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟ ಆಗಿದ್ದು ಹಾವೇರಿ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿನಿಗಳು ಹೆಸರನ್ನ ಮಾಡಿರುವಂತದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 597 ಮಾರ್ಕ್ಸ್ ಅನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದಿರುವಂತದ್ದು. ಸದ್ಯ ನಾನು ಕ್ಷಮಾ ಅನ್ನುವ ವಿದ್ಯಾರ್ಥಿ ಮನೆಯಲ್ಲಿದ್ದೇನೆ. ಇದು ರಾಣಿಬೆನ್ನೂರಿನ ಅಂಬೇಡ್ಕರ್ ನಗರ ಅವರ ಮನೆಯಲ್ಲಿದ್ದೇನೆ. ತಂದೆ ಪ್ರಿನ್ಸಿಪಲ್ ಆಗಿದ್ರು, ಮಗಳು ಕೂಡ ಮತ್ತೆ ಅಕ್ಕ ಕೂಡ ಇಬ್ಬರು ಕೂಡ ಒಂದೇ ರೀತಿಯಲ್ಲಿ ಫಲಿತಾಂಶ ತಂದಿರುವಂತದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ ಈ ವಿದ್ಯಾರ್ಥಿನಿ ಕ್ಷಮಾ ಇದೀಗ 600ಕ್ಕೆ 597 ಮಾರ್ಕ್ ನ ಪಡೆದಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಕ್ಷಮಾ ಇದ್ದಾರೆ, ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಕ್ಷಮಾ, ಮೊದಲನೇದಾಗಿ ತಮಗೆ ರಿಪಬ್ಲಿಕ್ ಕಡೆಯಿಂದ ಕಾಂಗ್ರೆಸ್ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ಈ ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ರೆ ಹೇಗೆ ಅಂತ? ಗೊತ್ತಿತ್ತು, ಬಟ್ ಇಷ್ಟು ಸ್ಟೇಟ್ ಟಾಪರ್ ಆಗಿ ಬರ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಬಟ್ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ, ಚೆನ್ನಾಗಿ. ಎಷ್ಟು ಗಂಟೆ ಓದ್ತಾ ಇರುತ್ತೆ ಮನೇಲಿ ಅಂತ? 10 to 12 hours. ಎಕ್ಸಾಮ್ ಇದ್ದಾಗ ಸ್ವಲ್ಪ ಬಹಳ ಆಗುತ್ತೆ, ಬಟ್ 10 to 12 hours ಮಿನಿಮಮ್ ಮೇಂಟೈನ್ ಮಾಡ್ತಿದ್ವಿ. 600ಕ್ಕೆ 597 ಮಾರ್ಕ್ಸ್ ಅನ್ನು ಪಡೆದಿದ್ರಿ. ಈಗ ಇನ್ನು 3 ಮಾರ್ಕ್ಸ್ ಮಿಸ್ ಆಗಿದೆ, ಎಲ್ಲಿ ಹೋಯ್ತು ಅಂತ? ಇಂಗ್ಲಿಷ್ ಅಲ್ಲಿ 3 ಮಾರ್ಕ್ಸ್ ಹೋಗಿದೆ. ಯಾವ ಕಾರಣಕ್ಕಾಯ್ತು ಅಂತ ಅದಿಷ್ಟು ಗೊತ್ತಿಲ್ಲ, ಬಟ್ ಐ ಥಿಂಕ್ MCQ ಗ್ರಾಮರ್ ಎಲ್ಲ ಕರೆಕ್ಟ್ ಆಗಿತ್ತು. ಮೇ ಬಿ ಕ್ವೆಶನ್ ಆನ್ಸರ್ಸ್ ಅಲ್ಲಿ ಕಳೆದಿರಬಹುದು ಅಂತ. ಜೊತೆಗೆ ಕಾಲೇಜಲ್ಲಿ ಕಂಪ್ಯೂಟರ್ ಇದ್ದ ಇರ್ತಾರೆ ಕಾಮನ್ ಓದೋ ವಿಷಯದಲ್ಲಿ. ಈಗ ಅನ್ಕೊಂಡಿದ್ರೆ ನಾನು ಟಾಪಲ್ಲಿ ಬರ್ತೀನಿ ಅಂತ? ಒಂದು ನಂಬಿಕೆ ಅಂತೂ ಇತ್ತು ಬರ್ತೀನಿ ಅಂತ. ಎಲ್ಲ ನಮ್ಮ ಕಾಲೇಜವರೆಲ್ಲ ಸಪೋರ್ಟಿವ್ ಟೀಚರ್ಸ್ ಇದ್ರು, ಅವ್ರ ಹೆಲ್ಪ್ ಇಂದ ಇಲ್ಲಿವರೆಗೂ ಬಂದಿದ್ದೀನಿ. ಒಟ್ಟು ಪೇರೆಂಟ್ಸ್
ಮತ್ತೆ ಅಜ್ಜ ಅಜ್ಜಿ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅದು ಸಾಕು ನಂಗೆ. ನಿಮ್ ತಂದೆ ಕೂಡ ಪ್ರಿನ್ಸಿಪಲ್, ಅವ್ರ ಸಬ್ಜೆಕ್ಟ್ ಯಾವುದು, ನಿಮ್ಗೆ ಯಾವ ರೀತಿ ಅವ್ರು ಟೀಚ್ ಮಾಡ್ತಾ ಇದ್ರು ಅಂತ? ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್, ಈಗ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಮೇದೂರಲ್ಲಿ. ಈಸ್ ಆಲ್ಸೋ ವೆರಿ ಗುಡ್ ಟೀಚರ್. ಸದ್ಯ ಮುಂದಿನ ಜೀವನ ಏನಂದ್ರೆ ಏನೇನಿದೆ ಅಂತ ಸದ್ಯಕ್ಕೆ ಮುಂದೆ? ಈಗ ಸದ್ಯಕ್ಕೆ ಕೆಸೆಟ್ ನೀಟ್ ಎಕ್ಸಾಮ್ಸ್ ಇದೆಯಲ್ಲ, ಐ ಹ್ಯಾವ್ ಟು ಕ್ರ್ಯಾಕ್ ಅಂತ ಅನ್ಕೊಂಡಿದ್ದೀನಿ. ವಿಲ್ ಸಿ ಅಬೌಟ್ ಇಟ್. ಇದು ವಿದ್ಯಾರ್ಥಿನಿ ಕ್ಷಮಾ ಅವರ ಮಾತು ಅಂತ ಹೇಳ್ಬೋದು. ಅಂದ್ರೆ ಓದ್ನಲ್ಲಿ ಮೊದಲಿಂದನೂ ಆಸಕ್ತಿ ಇತ್ತು, ತಂದೆ ಕೂಡ ಸಾಥ್ ಕೊಟ್ಟರು, ಮನೆಯಲ್ಲಿ ಅಮ್ಮ ಯಾವುದೇ ಕೆಲಸ ಹೇಳ್ಕೊಡ್ಲಿಲ್ಲ, ನನಗೆ ಬರೀ ಓದ್ಲಿಕ್ಕೆ ಮಾತ್ರ ಮುಂದಕ್ಕೆ ಬಿಟ್ರು ಅಂತ ಹೇಳಿದ್ರು. ಹೀಗಾಗಿ ನನಗೆ 600ಕ್ಕೆ 597 ಮಾರ್ಕ್ಸ್ ಸಿಕ್ಕಿರುವಂತದ್ದು. ಇಂಗ್ಲಿಷ್ ಅಲ್ಲಿ 3 ಮಾರ್ಕ್ಸ್ ಹೋಗಿದೆ. ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಮಾತಂದ್ರ ಈ ಸದ್ಯಕ್ಕೆ ವಿದ್ಯಾರ್ಥಿನಿ ಕ್ಷಮಾ ಹೇಳುವಂತ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಇವತ್ತು PU ವಿಜ್ಞಾನ ವಿಭಾಗದಲ್ಲಿ ಹಾವೇರಿ ವಿದ್ಯಾರ್ಥಿನಿಯೊಬ್ಬಳು ಸಾಧನೆಯನ್ನ ಮಾಡಿದ್ದಾಳೆ. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂತಹ ಕ್ಷಮಾ ಚಂದ್ರಪ್ಪ ಪೂಜಾರ್, ಕನ್ನೂರು PUC ಕಾಲೇಜು ವಿದ್ಯಾರ್ಥಿನಿ ಕ್ಷಮಾ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಹಾವೇರಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿನಿ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಅಂಬೇಡ್ಕರ್ ನಗರದ ವಿದ್ಯಾರ್ಥಿನಿ ಕ್ಷಮಾ ಚಂದ್ರಪ್ಪ ಪೂಜಾರ್, ಕನ್ನೂರು PUC ಕಾಲೇಜು ವಿದ್ಯಾರ್ಥಿನಿ ಆಗಿರುವಂತಹ ಕ್ಷಮಾ ಹಾವೇರಿ ಜಿಲ್ಲೆಗೆ ಟಾಪರ್. ರಿಪಬ್ಲಿಕ್ ಕನ್ನಡದ ಜೊತೆಲಿ ಆ ವಿದ್ಯಾರ್ಥಿನಿ ಕ್ಷಮಾ ಮಾತಾಡಿದ್ದಾರೆ, ಕೇಳ್ಕೊಂಬ. ದ್ವಿತೀಯ PUCಯ ಫಲಿತಾಂಶ ಪ್ರಕಟ ಆಗಿದ್ದು ಹಾವೇರಿ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿನಿಗಳು ಹೆಸರನ್ನ ಮಾಡಿರುವಂತದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 597 ಮಾರ್ಕ್ಸ್ ಅನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದಿರುವಂತದ್ದು. ಸದ್ಯ ನಾನು ಕ್ಷಮಾ ಅನ್ನುವ ವಿದ್ಯಾರ್ಥಿ ಮನೆಯಲ್ಲಿದ್ದೇನೆ. ಇದು ರಾಣಿಬೆನ್ನೂರಿನ ಅಂಬೇಡ್ಕರ್ ನಗರ ಅವ್ರ ಮನೆಯಲ್ಲಿದ್ದೇನೆ. ತಂದೆ ಪ್ರಿನ್ಸಿಪಲ್ ಆಗಿದ್ರು, ಮಗಳು ಕೂಡ ಮತ್ತೆ ಅಕ್ಕ ಕೂಡ, ಇಬ್ಬರು ಕೂಡ ಒಂದೇ ರೀತಿಯಲ್ಲಿ ಫಲಿತಾಂಶ ತಂದಿರುವಂತದ್ದು. ಸದ್ಯ ಈಗ ವಿಜ್ಞಾನ ವಿಭಾಗದಲ್ಲಿ ಈ ವಿದ್ಯಾರ್ಥಿನಿ ಕ್ಷಮಾ ಇದೀಗ 600ಕ್ಕೆ 597 ಮಾರ್ಕ್ನ ಪಡೆದ್ರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಕ್ಷಮಾ ಇದ್ದಾರೆ, ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಕ್ಷಮಾ, ಮೊದಲನೇದಾಗಿ ತಮಗೆ ರಿಪಬ್ಲಿಕ್ ಕಡೆಯಿಂದ ಕಾಂಗ್ರೆಸ್ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ಈ ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ರೆ ಹೇಗೆ ಅಂತ? ಗೊತ್ತಿತ್ತು, ಬಟ್ ಇಷ್ಟು ಏನು ಸ್ಟೇಟ್ ಟಾಪರ್ ಆಗಿ ಬರ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಬಟ್ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ, ಚೆನ್ನಾಗಿ. ಎಷ್ಟು ಗಂಟೆ ಓದ್ತಾ ಇದ್ರೆ ಮನೇಲಿ ಅಂತ? 10 to 12 hours. ಎಕ್ಸಾಮ್ ಇದ್ದಾಗ ಸ್ವಲ್ಪ ಬಹಳ ಆಗುತ್ತೆ, ಬಟ್ 10 to 12 hours ಮಿನಿಮಮ್ ಮೇಂಟೈನ್ ಮಾಡ್ತಿದ್ವಿ. 600ಕ್ಕೆ 597 ಮಾರ್ಕ್ಸ್ ಅನ್ನು ಪಡೆದಿದ್ರಿ. ಈಗ ಇನ್ನು 3 ಮಾರ್ಕ್ಸ್ ಮಿಸ್ ಆಗಿದೆ, ಎಲ್ಲಿ ಹೋಯ್ತು ಅಂತ? ಇಂಗ್ಲಿಷ್ ಅಲ್ಲಿ 3 ಮಾರ್ಕ್ಸ್ ಹೋಗಿದೆ. ಯಾವ ಕಾರಣಕ್ಕಾಯ್ತು ಅಂತ ಇಷ್ಟು ಗೊತ್ತಿಲ್ಲ, ಬಟ್ ಐ ಥಿಂಕ್ MCQ ಗ್ರಾಮರ್ ಎಲ್ಲ ಕರೆಕ್ಟ್ ಆಗಿತ್ತು. ಮೇ ಬಿ ಕ್ವೆಶನ್ ಆನ್ಸರ್ಸ್ ಅಲ್ಲಿ ಕಳೆದಿರಬಹುದು ಅಂತ. ಜೊತೆಗೆ ಕಾಲೇಜಲ್ಲಿ ಕಂಪ್ಯೂಟರ್ ಇರ್ತಾರೆ ಕಾಮನ್ ಓದೋ ವಿಷಯದಲ್ಲಿ. ಈಗ ಅನ್ಕೊಂಡಿದ್ರೆ ನಾನು ಟಾಪಲ್ಲಿ ಬರ್ತೀನಿ ಅಂತ? ಒಂದು ನಂಬಿಕೆ ಅಂತೂ ಇತ್ತು ಬರ್ತೀನಿ ಅಂತ. ಎಲ್ಲ ನಮ್ಮ ಕಾಲೇಜವರೆಲ್ಲ ಸಪೋರ್ಟಿವ್ ಟೀಚರ್ಸ್ ಇದ್ರು, ಅವ್ರ ಹೆಲ್ಪ್ ಇಂದ ಇಲ್ಲಿವರೆಗೂ ಬಂದಿದ್ದೀನಿ. ಒಟ್ಟು ಪೇರೆಂಟ್ಸ್ ಮತ್ತೆ ಅಜ್ಜ ಅಜ್ಜಿ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಅದು ಸಾಕು ನಂಗೆ. ತಂದೆ ಕೂಡ ಪ್ರಿನ್ಸಿಪಲ್, ಅವ್ರ ಸಬ್ಜೆಕ್ಟ್ ಯಾವುದು, ನಿಮ್ಗೆ ಯಾವ ರೀತಿ ಅವ್ರು ಟೀಚ್ ಮಾಡ್ತಾ ಇದ್ರು ಅಂತ? ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್, ಈಗ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಮೇದೂರಲ್ಲಿ. ಈಸ್ ಆಲ್ಸೋ ವೆರಿ ಗುಡ್ ಟೀಚರ್. ಸದ್ಯ ಮುಂದಿನ ಜೀವನ ಏನಂದ್ರೆ ಏನೇನಿದೆ ಅಂತ ಸದ್ಯಕ್ಕೆ ಮುಂದೆ? ಈಗ ಸದ್ಯಕ್ಕೆ ಕೆಸೆಟ್ ನೀಟ್ ಎಕ್ಸಾಮ್ಸ್ ಇದೆಯಲ್ಲ, ಐ ಹ್ಯಾವ್ ಟು ಕ್ರ್ಯಾಕ್ ಅಂತ ಅನ್ಕೊಂಡಿದ್ದೀನಿ. ವಿಲ್ ಸಿ ಅಬೌಟ್ ಇಟ್. ಇದು ವಿದ್ಯಾರ್ಥಿನಿ ಕ್ಷಮಾ ಅವರ ಮಾತು ಅಂತ ಹೇಳ್ಬೋದು. ಅಂದ್ರೆ ಓದ್ನಲ್ಲಿ ಮೊದಲಿಂದನೂ ಆಸಕ್ತಿ ಇತ್ತು, ತಂದೆ ಕೂಡ ಸಾಥ್ ಕೊಟ್ಟರು, ಮನೆಯಲ್ಲಿ ಅಮ್ಮ ಯಾವುದೇ ಕೆಲಸ ಹೇಳ್ಕೊಡ್ಲಿಲ್ಲ, ನನಗೆ ಬರೀ ಓದ್ಲಿಕ್ಕೆ ಮಾತ್ರ ಮುಂದಕ್ಕೆ ಬಿಟ್ರು ಅಂತ ಹೇಳಿದ್ರು. ಹೀಗಾಗಿ ನನಗೆ 600ಕ್ಕೆ 597 ಮಾರ್ಕ್ಸ್ ಸಿಕ್ಕಿರುವಂತದ್ದು. ಇಂಗ್ಲಿಷ್ ಅಲ್ಲಿ 3 ಮಾರ್ಕ್ಸ್ ಹೋಗಿದೆ. ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಮಾತಂದ್ರ ಈ ಸದ್ಯಕ್ಕೆ ವಿದ್ಯಾರ್ಥಿನಿ ಕ್ಷಮಾ ಹೇಳುವಂತ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ.